ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ನವಣೆ ಅಕ್ಕಿಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತಾ ಇರೋದು ಮಿಲೆಟ್ ಉಪ್ಮಾ ಅಥವಾ ಸಿರಿಧಾನ್ಯದ ಉಪ್ಮಾ ಹೇಗೆ ಮಾಡೋದಂತ ನೋಡೋಣ. ಮೊದಲು ಇಲ್ಲಿ 1 ಕಪ್ ಆಗೋಷ್ಟು ನವಣೆ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ತೊಳೆದು 1-2-3 ಬಾರಿ ತೊಳೆದು ನೀರನ್ನು ಬಸಿದು ನಂತರ ಮತ್ತೆ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಆಮೇಲೆ ಅರ್ಧ ಗಂಟೆ ಆದ ನಂತರ ಒಂದು ಪಾತ್ರೆಯಲ್ಲಿ 2 ದೊಡ್ಡ ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೆ 1 ಚಮಚ ಸಾಸಿವೆ ಸಿಡಿದ ಮೇಲೆ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 2 ದಂಟಾಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಾದ ಮೇಲೆ ಇದಕ್ಕೆ 1 ದೊಡ್ಡ ಚಮಚ ಅರ್ಧ ತುಂಡು ಮಾಡಿದ ಗೋಡಂಬಿ, 1 ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿನ ಹಾಕಿ ಮತ್ತೆ ಹುರ್ಕೊಳ್ತಾ ಇದ್ದೇನೆ. ತುಪ್ಪದ ಬದಲು ನೀವು ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ. ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ನಾನು 2-3 ಹಾಕಿದ್ದೇನೆ, ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಇದನ್ನು ಕೆಂಪಾಗಿ ಹುರಿದ ಮೇಲೆ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊನ ಹಾಕಿ 1/4 ಚಮಚ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೇಕು. ಬೇಕಿದ್ರೆ ಇಲ್ಲೇ 1 ಚಿಟಿಕೆ ಉಪ್ಪು ಕೂಡ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಬೇಯ್ತದೆ. ಆದರೆ ನಂತರ ತರಕಾರಿ ಹಾಕ್ಕೊಳ್ಳಿಕ್ಕಿರೋದ್ರಿಂದ ನಾನು ಈಗ ಉಪ್ಪು ಹಾಕಲಿಲ್ಲ. 1-2 ನಿಮಿಷ ಮಾತ್ರ ಇದನ್ನು ಸಣ್ಣ ಉರಿಯಲ್ಲಿ ಹೀಗೆ ಬಿಡ್ತೇನೆ. 2 ನಿಮಿಷ ತುಪ್ಪದಲ್ಲಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಲಿ. ನಂತರ ಮುಚ್ಚಳ ತೆಗೆದು ಒಂದೊಂದೇ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಒಮ್ಮೆ ಹೀಗೆ ಕಲ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ಒಂದೊಂದಾಗಿ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ನಾನು ಅರ್ಧ ಕಪ್ ಆಗುವಷ್ಟು ಹೆಚ್ಚಿದ ಕ್ಯಾರೆಟ್, ಅರ್ಧ ಕಪ್ಪು ಹೆಚ್ಚಿದ ಬೀನ್ಸ್, ಅರ್ಧ ಕಪ್ ಆಗುವಷ್ಟು ಬಟಾಣಿ, ಹಸಿರು ಬಟಾಣಿ, ಅರ್ಧ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಇದು ಬಟಾಣಿ ಹಾಕಿರೋದು ಹಸಿ ಬಟಾಣಿ, ಒಣ ಬಟಾಣಿ ಅಲ್ಲ. ಮತ್ತು ಉಳಿದ 3 ತರಕಾರಿಗಳನ್ನ ಒಂದೇ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಇದನ್ನು ಮತ್ತೆ ನೀರು ಹಾಕೋದು ಬೇಡ, ಅದೇ ತುಪ್ಪದಲ್ಲೇ 3-4 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋಣ. ಅದು ಮುಚ್ಚಳ ಮುಚ್ಚಿದಾಗ ಹಬೆ ಕ್ರಿಯೇಟ್ ಆಗಿ ಅದರಲ್ಲಿ ಸ್ವಲ್ಪ ಬೇಯ್ತದೆ. ಮತ್ತು ತರಕಾರಿ ತುಂಬ ಮೆತ್ತಗೂ ಕೂಡ ಆಗಬಾರ್ದು. ತಿನ್ನುವಾಗ ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದರೆ ಚೆನ್ನಾಗಿರ್ತದೆ. 1 ಕಪ್ ನವಣೆ ತಗೊಂಡಿದ್ದರೆ ಅದಕ್ಕೆ 3 ಕಪ್ ನೀರು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಒಮ್ಮೆ ಹೀಗೆ ಕಲಕ್ತಾ ಇದ್ದೇನೆ. ಈಗ ಮುಚ್ಚಳನ ಮುಚ್ಚಿ ನೀರು ಸರಿಯಾಗಿ ಕುದೀಲಿ. ಒಂದು ಕುದಿ ಬಂದ ಮೇಲೆ ನಾವು ನೆನೆಸಿಟ್ಟ ನವಣೆಯನ್ನು ಹಾಕೋಣ. ಈಗ ಮುಚ್ಚಳ ಮುಚ್ಚಿ ಕುದಿಸ್ತಾ ಇದ್ದೇನೆ. ಹೀಗೆ ಒಮ್ಮೆ ಕುದಿ ಬಂದ ಮೇಲೆ ಇದಕ್ಕೆ ಉರಿನ ಸಣ್ಣದು ಮಾಡಿಕೊಳ್ಳಿ. ನಂತರ ನವಣೆನ ಹಾಕಿ ಇದಕ್ಕೆ ನೆನೆಸಿರೋ ನವಣೆಯಿಂದ ನೀರನ್ನೆಲ್ಲ ಬಸಿದು ಹಾಕಿದ್ದೇನೆ. ಮತ್ತು ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹೀಗೆ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಸರಿಯಾಗಿ ನೀರು ಇಂಗಿ ಅದು ಬೇಯೋ ತನಕ ಬಿಡಿ. ಹಾಗೆ ನನಗೊಂದು 13-15 ನಿಮಿಷ ತಗೊಂಡಿದೆ ಸಣ್ಣ ಉರಿಯಲ್ಲಿ. ಹೀಗೆ ಡ್ರೈ ಆಗಬೇಕು. ಮತ್ತು ನವಣೆನೂ ಕೂಡ ಅರಳಿ ಚೆನ್ನಾಗಿ ಬೆಂದಿರೋದು ಗೊತ್ತಾಗ್ತದೆ. ತರಕಾರಿನೂ ಕೂಡ ಈ ಇದರಲ್ಲಿ ಬೆಂದಿರ್ತದೆ. ಇದು ಆಗಿದೆ ಈಗ ರೆಡಿ. ಕೊನೆಯಲ್ಲಿ ಸ್ವಲ್ಪ ಲಿಂಬೆಹಣ್ಣಿನ ರಸ 1 ಚಮಚ ಆಗೋಷ್ಟು ಹಾಕಿದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು 1-2 ಚಮಚ ಸಣ್ಣಗೆ ಹೆಚ್ಚಿರೋದನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ. ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡ್ಬೋದು. ಖಾರವಾದ ಕಾಯಿ ಚಟ್ನಿ ಜೊತೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಹಾಗೆ ಕೂಡ ಸರ್ವ್ ಮಾಡ್ಬೋದು, ಆದರೆ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ಇವತ್ತಿನ ಈ ರೆಸಿಪಿ ನವಣೆ ಅಕ್ಕಿಯ ಉಪ್ಮಾ ಅಥವಾ ಉಪ್ಪಿಟ್ಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.